ಇತ್ತೀಚೆಗಷ್ಟೇ ಪ್ರವಾಸಿಗರ ಸ್ವರ್ಗ ಕಾಶ್ಮೀರದಲ್ಲಿ ನಡೆದ ಹಿಂದೂಗಳ ಮಾರಣ ಹೋಮ ಇಡೀ ಭಾರತೀಯರ ಅದರಲ್ಲೂ ಹಿಂದೂಗಳ ರಕ್ತ ಕುದಿಯುವಂತೆ ಮಾಡಿದೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಹಿಂದೂಗಳು ಹೆಣಗಳಾಗಿದ್ದಾರೆ. ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು ರಕ್ತದೋಕುಳಿಯಾಡಿದ್ದಾರೆ. ಆ ನರರಾಕ್ಷಸರ ದಾಳಿಯಲ್ಲಿ ಕರ್ನಾಟಕದ 3 ಬಲಿಯಾಗಿದ್ದು, ಇದೀಗ ದೇಶಾದ್ಯಂತ ಆಕ್ರೋಶ ಹಾಗೂ ತಾಳ್ಮೆಯ ಕಟ್ಟೆಯೊಡೆದಿದೆ. ಒಂದು ಕಡೆ ಪಾಕಿಸ್ತಾನವನ್ನ ಸರ್ವನಾಶ ಮಾಡಲು ಮೋದಿ ಸಜ್ಜಾಗಿದ್ರೆ, ಇನ್ನೊಂದು ಕಡೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಪ್ರತಿಭಟನೆಯ ಕಿಚ್ಚು ಹೊತ್ತಿದೆ. ಕೋಲಾರದ ಮಾಲೂರಿನಲ್ಲೂ ಸಹ ಕಾಶ್ಮೀರದಲ್ಲಿ ನಡೆದ ದಾಳಿಯ ವಿರುದ್ಧ ಪ್ರತಿಭಟಿಸಲಾಗಿದ್ದು, ಉಗ್ರರ ಹೆಡೆಮುರಿ ಕಟ್ಟುವಂತೆ ಪ್ರಧಾನಿಗೆ ಮನವಿ ಮಾಡಲಾಗಿದೆ. ಪಟ್ಟಣದ ಮಹಾರಾಜ ವೃತ್ತದಲ್ಲಿ ಮಾಲೂರು ನಾಗರಿಕ ಹಿತರಕ್ಷಣಾ ವೇದಿಕೆಯ ವತಿಯಿಂದ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಮೃತಪಟ್ಟ ಎಲ್ಲರಿಗೂ, ಅದರಲ್ಲೂ 3 ಕನ್ನಡಿಗರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಪಂಚೆ ನಂಜುಂಡಪ್ಪ, ಎನ್ಎಚ್ ರಾಜು ಅಪ್ಪಿ, ಮಾಲೂರು ಮಹೇಂದ್ರ, ರವಿ, ಸೂರ್ಯನಾರಾಯಣ, ನಂಜುಂಡಿ, ಯಶವಂತಪುರ ವೇಣು, ಹನುಮನಾಯಕನಹಳ್ಳಿ ನವೀನ್, ಗಾಂಧಿ ವೃತ್ತ ಶಿವು, ಕೇಶವಗೌಡ, ಸಿಎನ್ ನವೀನ್, ಲವ, ಪ್ರಸನ್ನ, ಬಾಲಾಜಿ, ನವೀನ್, ಅರ್ಜುನ್ ಕುಮಾರ್ ಶರ್ಮಾ ಸೇರಿದಂತೆ ಹಲವಾರು ನಾಗರಿಕರು ಭಾಗವಹಿಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ನಾಗರಿಕ ಹಿತರಕ್ಷಣಾ ವೇದಿಕೆಯ ರಾಜು ಅಪ್ಪಿ, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಹಿಂದೂಗಳನ್ನ ಹತ್ಯೆ ಮಾಡಿದ್ದಾರೆ. ನೀವು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಹತ್ಯೆ ಮಾಡಿದ್ದಾರೆ. ಆದ್ದರಿಂದ ಇದು ಭಾರತೀಯರ ಮೇಲೆ ನಡೆದ ದಾಳಿಯಲ್ಲ, ಭಾರತದಲ್ಲಿರುವ ಕೇವಲ ಹಿಂದೂಗಳ ಮೇಲೆ ಮಾತ್ರ ನಡೆದ ದಾಳಿ. ಇದನ್ನು ನೋಡಿಕೊಂಡು ಭಾರತೀಯರು ಕೈಕಟ್ಟಿ ಕೂರೋದಿಲ್ಲ. ಇದಕ್ಕೆ ಏನು ಉತ್ತರ ಕೊಡಬೇಕು ಅಂತ ಪ್ರಧಾನಿ ಮೋದಿಯವರು ಈಗಾಗಲೇ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಇಸ್ಲಾಂ ಉಗ್ರರಿಗೆ ಸರಿಯಾದ ಉತ್ತರವನ್ನು ಭಾರತೀಯರು ಕೊಟ್ಟೇ ಕೊಡ್ತೀವಿ ಅಂತ ಆಕ್ರೋಶದಿಂದ ಹೇಳಿದರು. ನಂತರ ಮಾತನಾಡಿದ ಅರ್ಜುನ್ ಕುಮಾರ್ ಶರ್ಮಾ ಅವರು, ನಮ್ಮದು ಸನಾತನ ಹಿಂದೂ ಧರ್ಮ, ಅಂತಹ ಧರ್ಮದವರನ್ನ ಗುರಿಯಾಗಿಸಿಕೊಂಡು ಹತ್ಯೆ ಮಾಡಿದ್ದಾರೆ. ಜೊತೆಗೆ ಅವರ ಒಳ ಉಡುಪುಗಳನ್ನು ಬಿಚ್ಚಿಸಿ ಅವರ ಅಂಗಾಂಗಗಳನ್ನು ನೋಡಿ ಅವರು ಹಿಂದೂ ಧರ್ಮದವರು ಅಂತ ಖಚಿತಪಡಿಸಿಕೊಂಡು ನಂತರ ಹತ್ಯೆ ಮಾಡಿದ್ದಾರೆ. ಭಾರತದಲ್ಲಿರುವ 100 ಕೋಟಿಗೂ ಹೆಚ್ಚು ಹಿಂದೂಗಳು ಇದರ ವಿರುದ್ಧ ಹೋರಾಡ್ತೇವೆ. ಇದಕ್ಕೆ ತಕ್ಕ ಉತ್ತರ ಕೊಟ್ಟೇ ಕೊಡ್ತೇವೆ. ಆ ದಾಳಿಯಲ್ಲಿ ನಮ್ಮ ಕನ್ನಡಿಗರು ಸೇರಿದಂತೆ ಹಲವರು ಮೃತಪಟ್ಟಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಶ್ರದ್ಧಾಂಜಲಿ ಅರ್ಪಿಸ್ತೇವೆ ಅಂತ ಹೇಳಿದರು. ಇವತ್ತು ನಮ್ಮ ಭಾರತ ದೇಶದ ಕಾಶ್ಮೀರ ಭಾಗದಲ್ಲಿ ಏನು ನಮ್ಮ ಭಾರತೀಯರ ಹಿಂದೂಗಳ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದವರಿಗೆ, ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿ ಮನೆಯ ನಾವೆಲ್ಲ ನಿಮ್ಮ ಮಕ್ಕಳಾಗಿರ್ತೀವಿ, ನಿಮ್ಮ ಸಂಬಂಧಿಕರಾಗಿರ್ತೀವಿ ಅನ್ನೋ ಧೈರ್ಯ ತುಂಬ್ತಾ ಈ ಒಂದು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗೋ ಶ್ರದ್ಧಾಂಜಲಿ ದೃಷ್ಟಿಯಿಂದ ಒಂದು ದೀಪ ಅಂಟಿಸಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ನಾವು ಮಾಡಿದ್ದೀವಿ. ಅದೇ ರೀತಿ ಇನ್ನೊಂದು ಎಚ್ಚರಿಕೆ ಕೊಡೋದು ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಇದಕ್ಕೆ ಉತ್ತರ ಕೊಡದೆ ಅಂತೂ ನಾವು ಅಷ್ಟು ದುರ್ಬಲರಂತೇನೂ ಅಲ್ಲ. ಅವ್ರು ಏನು ಮಾಡಿದ್ದಾರೆ ಅದಕ್ಕೆ 10ರಷ್ಟಲ್ಲ, ಅದಕ್ಕೆ 100ರಷ್ಟು ನಾವು ಉತ್ತರ ಕೊಡೋದಕ್ಕೆ ಈಗಾಗಲೇ ತಯಾರಿ ಆಗಿದೆ. ಸನ್ಮಾನ್ಯ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಎಲ್ಲಿ ದಾಳಿಯಾಗಿದೆ ಅದೇ ಸ್ಥಳಕ್ಕೆ ಇವತ್ತು ಬೆಳಗ್ಗೆನೇ ಭೇಟಿ ಕೊಟ್ಟಿದ್ದಾರೆ. ಮೋದಿಯವರು ಸೌದಿ ಅರೇಬಿಯಾಗೆ ಖಾಸಗಿ ಕಾರ್ಯಕ್ರಮದ ವಿಚಾರವಾಗಿ ಹೋಗಿದ್ರು ಸಹ ಅವರು ಇವತ್ತು ಸಂಜೆ ವಾಪಸ್ ಬರೋವಂಥವ್ರು ಇದ್ರು ಸಹ ನಿನ್ನೆ ಸಂಜೆನೇ ಫಿಕ್ಸ್ ಆಗಿ ಬೆಳಗ್ಗೆ ಎಲ್ಲ ಅವರು ಡೆಲ್ಲಿಗೆ ತಲುಪಿ ಏರ್ಪೋರ್ಟಲ್ಲೇ ತುರ್ತು ಕ್ಯಾಬಿನೆಟ್ ಸಭೆ ಮಾಡಿ ಏನೇನು ತೀರ್ಮಾನಗಳು ತೊಗೋಬೇಕು ಎಲ್ಲ ದೃಢವಾದಂಥ ತೀರ್ಮಾನಗಳು ತೊಗೊಂಡ್ಬಿಟ್ಟಿದ್ದಾರೆ. ಇದಂತೂ ಸುಮ್ಮನೆ ಇರೋದಿಲ್ಲ. ಹಂಗಂತೇಳಿ ನಾವು ಸಹ ಹಿಂದೂಗಳು ಯಾರೂ ಇಲ್ಲಿ ಕೈಕಟ್ಟು ಕುಳಿತುಕೊಂಡು ಇಲ್ಲ. ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ನಾವು ಕೂಡ ಎಲ್ಲ ರೀತಿಯಲ್ಲೂ ತಯಾರಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಉತ್ತರಗಳನ್ನು ಕೊಡ್ತೀವಿ. ಇದು ನೋಡಿ, ಅಲ್ಲೊಂದು ದುರ್ಘಟನೆ ಹೆಂಗೆ ಇದಾಗಿದೆ ಅಂದರೆ, ಪಾಪ ಆ ಅಮ್ಮ ಹೇಳ್ತಾಳೆ, ಒಬ್ಬ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ ಬಂದಿದೆ. ಆ ಅಮ್ಮ ಹೇಳ್ತಾಳೆ, ನನ್ನ ಗಂಡನ ಸಾಯಿಸ್ಬಿಟ್ಟಿದ್ದೀರಾ, ನಾವು ಹನಿಮೂನ್ ಬಂದಿರೋದು, ನನ್ನೂ ಸಾಯಿಸ್ಬಿಡಿ ಅಂದರೆ ನಾವು ನಿನ್ನ ಸಾಯಿಸಲ್ಲ. ಕೇಳ್ಕೊಂಡ್ರು ಅಮ್ಮನ ಸಾಯಿಸಿಲ್ಲ, ಅವ್ರ ಗಂಡನ ಸಾಯಿಸಿದ್ದಾರೆ. ಆಮೇಲೆ ಹೆಂಗೆ ಅಂದರೆ ಆ ಪ್ಯಾಂಟು ಬಿಚ್ಚಿ ನೀನು ಮುಸ್ಲಿಮ ಹಿಂದೂನ ಅಂತ ಚೆಕ್ ಮಾಡಿ ಅವ್ರನ್ನ ಕೊಂದಿರೋಂಥ ಒಂದು ದುರ್ಘಟನೆ ಇದೆ. ಇದನ್ನೆಲ್ಲ ನಮ್ಮ ಸಮಾಜ ಬಂಧುಗಳು ಭಾರತೀಯರು ನಾವು ಇದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದೇ ಇಲ್ಲಿ ಕಷ್ಟ ಕಾಶ್ಮೀರಲ್ಲಾಗಿದ್ದು ಮಾಲೂರಲ್ಲಾಗುತ್ತೆ, ಯಾರು ಏನು ಯೋಚನೆ ಮಾಡಬೇಕಾಗಿಲ್ಲ. ಹಾಗಾಗಿ ಎಲ್ಲ ಹಿಂದೂಗಳೆಲ್ಲ ಎಚ್ಚೆತ್ಕೋಬೇಕು. ನಾವು ಇಲ್ಲಿ ಮಾಡಿದ್ದೀವಿ, ನೀವೆಲ್ಲ ನಿಮ್ಮ ಮನೆಗಳಲ್ಲಿ, ನಿಮ್ಮ ಏರಿಯಾಗಳಲ್ಲಿ ಎಲ್ಲಿ ನಿಮ್ಗೆ ಆಗುತ್ತೋ, ನಿಮ್ಗೆ ಎಲ್ಲಿ ಸಮಯ ಸಿಗುತ್ತೋ ಆ ಸಮಯದಲ್ಲಿ ನೀವು ತೀರೋಗಿರೋಂಥವ್ರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಥರ ಏನೇ ಸಂದರ್ಭಗಳು ಬಂದರೂ ಎದುರಿಸೋಣ ಅಂತೇಳಿ ಹೇಳ್ತಾ, ಭಾರತ ದೇಶದಲ್ಲಿ ಇದು
ಭರತನು ಆಳಿರ್ತಕ್ಕಂತಹ ದೇಶ ಇದು. ಹಿಂದೂಗಳ ಪ್ರಧಾನವಾದಂತಹ ದೇಶ. ಏನು ಕೆಟ್ಟ ಮನಸ್ಥಿತಿ ಇಟ್ಟುಕೊಂಡು ಇಡೀ ವಿಶ್ವವೇ ಕೂಡ ಒಂದೇ ಧರ್ಮದಲ್ಲಿ ವ್ಯಾಪ್ತಿಯನ್ನು ಮಾಡ್ತೀವಿ ಅಂತೇಳಿ ಈ ಭಯೋತ್ಪಾದಕ ಉಗ್ರಗಾಮಿ ಸಂಘಟನೆಗಳು ಹೊರಟಿದೆ. ಇದು ಅವರಿಗೆ ನಾಚಿಕೆ ಕೇಡಿನ ವಿಚಾರ. ಭಾರತದಲ್ಲಿ 100 ಕೋಟಿಗೂ ಮಿಗಿಲಾಗಿ ಹಿಂದೂಗಳಿರ್ತಕ್ಕಂಥ ಕಡೆ ಅವರು ಬಂದು ಧರ್ಮ ಸಂಸ್ಥಾಪನೆಯನ್ನು ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ಇದು ದೇವಾನುದೇವತೆಗಳು ಹುಟ್ಟಿರ್ತಕ್ಕಂತಹ ನೆಲ ಭಾರತ. ಯಾವುದೇ ವಿದೇಶದಲ್ಲಿ ದೇವಾನುದೇವತೆಗಳು ಹುಟ್ಟಿಲ್ಲ, ಭಾರತದಲ್ಲಿ ಹುಟ್ಟಿದ್ದಾರೆ. ಧರ್ಮ ಸಂಸ್ಥಾಪನಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನಾನು ಧರ್ಮ ಸಂಸ್ಥಾಪನೆಯನ್ನು ಮಾಡೋದಕ್ಕೋಸ್ಕರ ಪದೇ ಪದೇ ಜನಿಸಿ ಬಂದು ಈ ದೇಶದಲ್ಲಿ ಸನಾತನವಾದಂಥ ಧರ್ಮವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಯಾವ ವ್ಯಕ್ತಿ ಇರ್ಬೋದು, ಬೇರೆ ಯಾವ ರಾಜಕಾರಣಿಗಳಿರ್ಬೋದು, ಬೇರೆ ಯಾರ ಮೇಲೂ ಕೂಡ ಈ ಭಾರತದಲ್ಲಿ ನಂಬಿಲ್ಲ. ನಾವು ನಂಬಿರ್ತಕ್ಕಂಥದ್ದು ಸನಾತನಿಗಳು. ನಮಗೆ ಯಾವುದೇ ಒಂದು ಧರ್ಮಗುರುಗಳ ಮೂಲವಾದಂತಹ ಆಯುಷ್ಯರ್ತಕ್ಕಂತಹ ಧರ್ಮ ಅಲ್ಲ ಹಿಂದೂ ಧರ್ಮ. ಬೇರೆ ಧರ್ಮಗಳಿಗೆ ಕೂಡ ಅವ್ರದ್ದೇ ಆದಂತಹ ಒಂದು ಧರ್ಮ ಸಂಸ್ಥಾಪಕರಿಂದ ಹುಟ್ಟಿದೆ ಧರ್ಮಗಳು. ಆದರೆ 5,000 ವರ್ಷ ಇರ್ಬೋದು, 10,000 ವರ್ಷ ಇರ್ಬೋದು, ಯುಗಾಂತರಗಳಿಂದಲೂ ಕೂಡ ಈ ನಮ್ಮ ಹಿಂದೂ ದೇಶ ಏನಿದೆ, ಹಿಂದೂ ಧರ್ಮ ಏನಿದೆ, ಇದು ಸನಾತನವಾದಂಥ ಧರ್ಮ. ಯಾವಾಗ ಕೃತಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ ಎಂಬತಕ್ಕಂಥದ್ದು ಬರ್ತಾ ಇರ್ತದೆ, ಅದು ಯಾವಾಗಲೂ ಕೂಡ ಪುನರಪಿ ಮತ್ತೆ ಉದ್ಭವಿಸಿ ಬರ್ತಾ ಇರುತ್ತೆ. ಯಾವ ರೀತಿಯಾಗಿ ಧರ್ಮವನ್ನು ವಿನಾಶದತ್ತಿಗೆ ಎಳ್ಕೊಂಡು ಹೋದಾಗ ಶ್ರೀಕೃಷ್ಣ ಪರಮಾತ್ಮ ಈ ಭೂಮಿ ಮೇಲೆ ಹುಟ್ಟಿ, ಭರತ ಭೂಮಿಯಲ್ಲಿ ಹುಟ್ಟಿ ಧರ್ಮವನ್ನು ಸ್ಥಾಪನೆಯನ್ನು ಮಾಡಿದನೋ, ಅದೇ ರೀತಿಯಾಗಿ ಈಗ ಏನು ನಮ್ಮ ಭಾರತಕ್ಕೆ ಬಂದಿರತಕ್ಕಂತಹ ಸಂಕಟ ಏನಂದರೆ ನಮ್ಮ ಹಿಂದೂ ಧರ್ಮದ ಮೇಲೆ ಆಗ್ತಕ್ಕಂತಹ ದಾಳಿ. ಯಾಕೆ ಹಿಂದೂ ಧರ್ಮ ಭಾರತೀಯರ ಮೇಲೆ ಆಗಿರ್ತಕ್ಕಂಥ ದಾಳಿ ಅಲ್ಲ, ಇದು ಭಾರತದಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ದಾಳಿ. ಭಾರತೀಯರಿಗೆ ಆಗಿರ್ತಕ್ಕಂಥ ದಾಳಿ ಆದರೆ ಧರ್ಮವನ್ನು ಕೇಳ್ತಾ ಇರಲಿಲ್ಲ. ಉಗ್ರಗಾಮಿಗಳು ನೇರವಾಗಿ ಭಾರತವನ್ನೇ ಟಾರ್ಗೆಟ್ ಮಾಡಿದಿದ್ರೆ ಅದು ಭಾರತೀಯರ ಎಲ್ಲ ಸಮುದಾಯದವ್ರ ಮೇಲೆ ಟಾರ್ಗೆಟ್ ಮಾಡೋರು. ಆದರೆ ಅವರ ವಸ್ತ್ರಗಳ ಉಡುಪುಗಳನ್ನು ಬಿಚ್ಚಿಸಿ ಅವರ ಅಂಗಾಂಗಗಳನ್ನು ಅವರು ಸಂಶೋಧನೆ ಮಾಡಿ ಹಿಂದೂ ಎಂಬತಕ್ಕಂಥ ಒಂದು ಖಚಿತವಾದಂಥ ಖಾತರಿಯನ್ನು ಪಡಿಸಿ ಅವರ ಮೇಲೆ ದಾಳಿ ಮಾಡಿದ್ದಾರೆ ಅಂದರು. ಇದು ನೇರವಾಗಿ ಹಿಂದೂ ಧರ್ಮದ ಮೇಲೆ ಆಗಿರ್ತಕ್ಕಂಥ ದಾಳಿ. ಹಾಗಾಗಿ ನಾವು ಭಾರತೀಯರೆಲ್ಲರೂ ಒಂದೇ ಅಂತ ನಾವು ತಿಳ್ಕೊಂಡಿದ್ರೆ ಕೂಡ ಇದು ನೇರವಾಗಿ ಎಲ್ಲ ಭಾರತೀಯರ ಮೇಲೆ ಆಗಿರ್ತಕ್ಕಂಥ ದಾಳಿ ಅಲ್ಲವೇ ಅಲ್ಲ, ಇದು ನೇರವಾಗಿ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ದಾಳಿ. ಹಾಗಾಗಿ ಎಲ್ಲರೂ ಕೂಡ ಹಿಂದೂಗಳ ಸಂರಕ್ಷಣೆಗೆ ಬೇಕಾಗಿರ್ತಕ್ಕಂತಹ ಕೆಲಸವನ್ನು ಮಾಡಬೇಕು. ಅವರು ಏನು ಈ ಧರ್ಮಕ್ಕೋಸ್ಕರ ಭಾರತದ ನೆಲದಲ್ಲಿ ಹಿಂದೂ ಧರ್ಮಕ್ಕೋಸ್ಕರ ಏನಿದ್ರು ಆ 30 ಜನ ಹುತಾತ್ಮರಾಗಿದ್ದಾರೆ. ಅವರಿಗೆ ಭಗವಂತ ಸದ್ಗತಿ ಮೋಕ್ಷವನ್ನು ಕೊಡಲಿ. ಭಗವಂತ ಎಲ್ಲ ರಾಜಕಾರಣಿಗಳು ಕೂಡ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇರ್ಬೋದು, ಒಂದು ಪಕ್ಷವನ್ನು ಟಾರ್ಗೆಟ್ ಮಾಡ್ತಲ್ಲ, ಎಲ್ಲ ಪಕ್ಷದವರಿಗೆ, ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಸಜ್ಞಾನ ಸದ್ಬುದ್ಧಿಯನ್ನು ಕೊಟ್ಟು ಭಾರತವನ್ನು ಶಾಂತಿ ನೆಲೆಯತ್ತಿಗೆ ಹೋಗಲಿಕ್ಕೆ ಅವರು ವಿತಂಡವಾದವರು ರಾಜಕಾರಣಗಳು 1000 ಇರಲಿ, ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಸಾವಿರಾರು ವಾಕ್ಯಗಳು, ಸಾವಿರಾರು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಆದರೆ ಈ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬಾಳಬೇಕಾದ್ರೆ ಶಾಂತಿ ನೆಲೆಸಕ್ಕೆ ಬೇಕಾಗಿರ್ತಕ್ಕಂಥ ಹೇಳಿಕೆಗಳು ಮೊದಲು ರಾಜಕಾರಣಿಗಳು ಕೊಡಬೇಕು. ನಾಚಿಕೆ ಆಗಬೇಕು ರಾಜಕಾರಣಿಗಳಿಗೆ. ಈ ವಿಚಾರದಲ್ಲೂ ಕೂಡ ಅವರ ರಾಜಕಾರಣವನ್ನು ಬೆಳೆಸ್ಕೊತಾ ಇದ್ದಾರೆ, ರಾಜಕಾರಣದ ಮಸಾಲೆ ಆಗ್ತಾ ಇದ್ದಾರೆ. ಅವರ ಈ ದುರ್ಬುದ್ಧಿಗೆ ಭಗವಂತ ಸದ್ಬುದ್ಧಿಯನ್ನು ಕೊಟ್ಟು ಈ ಭಾರತದಲ್ಲಿ ಹಿಂದೂ ಧರ್ಮ, ಸನಾತನವಾದ ಹಿಂದೂ ಧರ್ಮ ಇನ್ನೂ ಅಭಿವೃದ್ಧಿ ಆಗುತ್ತೆ. ಯಾವ ರೀತಿಯಾಗಿ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ.